ನನ್ನ ಆತ್ಮೀಯ ವೀಕ್ಷಕ ಬಂಧುಗಳೇ, ತಮಗೆ ನನ್ನ ಅನಂತ ವಂದನೆಗಳು. ಮೈ ನೇಮ್ ಇಸ್ ಆನಂದ ಮಸಳಿ, ಬಾಗಲಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ ಇಸ್ 9242494770. ವಾಟ್ಸ್ಆಪ್ ನಂಬರ್ ಇಸ್ 9900913869. ನಾನು ಈಗೊಂದು 4-6 ವಿಡಿಯೋಗಳ ಹಿಂದಿನ ವಿಡಿಯೋ, ಸುಮಾರು ಒಂದು 4-6 ವಿಡಿಯೋಗಳ ಹಿಂದಿನ ವಿಡಿಯೋದಲ್ಲಿ ಒಂದು ಮಾತನ್ನ ಹೇಳಿದ್ದೆ. ನನ್ನ ಎಲ್ಲಾ ವಿಡಿಯೋಗಳನ್ನ ನೋಡಿದವರಿಗೆ ನೆನಪಿರ್ತದೆ. ಏನ್ ಹೇಳಿದ್ದೆ ಅಂದ್ರೆ, ನಮ್ಮ ಗಿಲ್ಲಿ ಅವರಿಗೆ ಕೇವಲ ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲ, ಅವರಿಗೆ ಮ್ಯಾನ್ ಆಫ್ ದಿ ಸೀರೀಸ್ ಕೊಡಬೇಕು. ಅಂದ್ರೆ ಕಳೆದ 11 ಸೀಸನ್ಗಳಲ್ಲಿ ಇವರಷ್ಟು ಅತ್ಯುತ್ತಮವಾಗಿ ಯಾರೂ ಕೂಡ ಬಿಗ್ ಬಾಸ್ ನಲ್ಲಿ ತಮ್ಮ ಪ್ರದರ್ಶನವನ್ನ, ವ್ಯಕ್ತಿತ್ವವನ್ನ ತೋರಿಸಿಲ್ಲ ಅನ್ನೋದಕ್ಕೋಸ್ಕರ ನಮ್ಮ ಗಿಲ್ಲಿ ಅವರಿಗೆ ಗೆಲ್ಲಿಸುವುದಷ್ಟೇ ಅಲ್ಲ, ಅವರಿಗೆ ಮ್ಯಾನ್ ಆಫ್ ದ ಸೀರೀಸ್ ಅಂತ ತಿಳ್ಕೊಂಡು ಸನ್ಮಾನವನ್ನು ಮಾಡಬೇಕು ಅನ್ನುವಂಥ ಮಾತನ್ನ ಆ ವಿಡಿಯೋದಲ್ಲಿ ಹೇಳಿದ್ದೆ. ಇದೇ ಮಾತನ್ನ ವಿಶ್ವವಾಣಿ ವಿಡಿಯೋದಲ್ಲಿ ಅವರು ಸ್ನೇಹಿತರು, ವಿಶ್ವವಾಣಿ ಸ್ನೇಹಿತರು ಗಿಲ್ಲಿಯವರ ಸ್ನೇಹಿತರ ಸಂದರ್ಶನವನ್ನು ಮಾಡ್ತಾರೆ. ಅವ್ರ ಇಬ್ರು ಫೋಟೋ ಹಾಕಿದ್ದೀನಿ ನಾನು. ಈ ಸಂದರ್ಭದಲ್ಲಿ ನಾವು ವಿಶ್ವವಾಣಿಯವರಿಗೆ ನಾನು ನನ್ನ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಅವರಿಗೆ ಕೃತಜ್ಞರಾಗಿರ್ಬೇಕು. ಈ 2 ಫೋಟೋಗಳನ್ನ ಅವರ ವಿಡಿಯೋದಿಂದ ನಾನು ಆಯ್ಕೊಂಡಿದ್ದೀನಿ. ವಿಶ್ವವಾಣಿಯವರು ನಿಜವಾಗ್ಲೂ ಬಹಳ ಸುಂದರವಾಗಿ ಸಂದರ್ಶನಗಳನ್ನು ಮಾಡ್ತಾರ, ಸುಂದರವಾಗಿ ವಿಡಿಯೋಗಳನ್ನು ಮಾಡ್ತಾರ. ಅವರ ಮಾತುಗಳು ನನಗೆ ತುಂಬಾ ಇಷ್ಟ. ನಾನು ಕೂಡ ಅವರು ವಯಸ್ಸಿನಲ್ಲಿ ಚಿಕ್ಕವರಾಗಿದ್ರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವರು ಕೂಡ ನಮ್ಮ ಸಿಂಪ್ಲಿಸಿಟಿ ಕಿಂಗ್ ಗಿಲ್ಲಿಯವರ ಅಭಿಮಾನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ ಗಿಲ್ಲಿಯವರ ಸ್ನೇಹಿತರ ಜೊತೆ ಮಾತಾಡುವಾಗ, ಇವರು ಸ್ನೇಹಿತರು ಹೆಸರು ನೆನಪಿಲ್ಲ ನನಗೆ, ಅವರು ಮನೆ ಒಳಗಡೆ ಹೋಗಿರ್ತಾರೆ. ನಂದಗೋಕುಲ ಆರ್ಟಿಸ್ಟ್ಗಳು ಏನದಾರಲ್ಲ, ಧಾರಾವಾಹಿ ಆರ್ಟಿಸ್ಟ್ಗಳು, ಅವರೆಲ್ಲರ ಜೊತೆ ಹೋಗಿರ್ತಾರೆ ಇವರು ಕೂಡ. ಇವರು ಗಿಲ್ಲಿಯವರ ಸ್ನೇಹಿತರು. ಅವರು ಒಂದು ಮಾತು ಹೇಳ್ತಾರ, ಅದು ನಾನು ಈಗಾಗಲೇ ಹೇಳಿದ್ದೀನಿ ಅಂತ ಹೇಳಿದ್ದಲ್ಲ, ಮ್ಯಾನ್ ಆಫ್ ದ ಸೀರೀಸ್. ಅದೇ ಮಾತನ್ನ ಇವ್ರು ಹೇಳ್ತಾರ, ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳ್ತಾರ. ಏನ್ ಹೇಳ್ತಾರಂದ್ರ, ನೋಡ್ರಿ ನಮ್ಮ ಗಿಲ್ಲಿ ಎಷ್ಟೊಂದು ಅದ್ಭುತ, ಎಷ್ಟೊಂದು ಪವರ್ಫುಲ್ಲು, ಎಷ್ಟೊಂದು ಶಕ್ತಿಶಾಲಿ ಅನ್ಲಿಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಈ ಕಳೆದ 11 ಸೀಸನ್ ನಲ್ಲಿ ಏನ್ 11 ಜನ ಎಲ್ಲರೂ ಗೆದ್ದಾರಲ್ಲ, ಪ್ರೈಸ್ ತಗೊಂಡಾರಲ್ಲ, ಮೊದಲನೇ ಪ್ರೈಸ್, ಅವ್ರು ಎಲ್ಲರನ್ನು ಸೇರಿಸಿ ಅದ್ರ ಜೊತೆ ಗಿಲ್ಲಿಯನ್ನು ಬಿಟ್ಟು ಬಿಗ್ ಬಾಸ್ ಮಾಡಿದ್ರೆ ಅಲ್ಲೂ ಕೂಡ ಗಿಲ್ಲಿ ಅವರೇ ಬಿಗ್ ಬಾಸ್ ಅನ್ನ ಗೆಲ್ತಾರ ಅನ್ನುವಂತ ಮಾತನ್ನ ಹೇಳಿದ್ರು. ನನಗೆ ಬಹಳ ಖುಷಿ ಆಗಿಬಿಡ್ತು. ಅವರ ಅತ್ಯಂತ ಹತ್ತಿರದ ಸ್ನೇಹಿತ ಆದಂತ ಇವರು ಆ ಮಾತನ್ನ ಹೇಳ್ತಾರ ಏನ್ರಿ, ಬಹಳ ನನಗ ಖುಷಿ ಆಯ್ತು. ಇವರು ಸ್ವಲ್ಪ ಮಾತಾಡಿದಾರ, ಸಂದರ್ಶನ ಬಹಳ ಚಿಕ್ಕದದ, ಬಟ್ ಅಷ್ಟೇ ಚೊಕ್ಕದಾಗ್ಯದ. ಗಿಲ್ಲಿ ಅವ್ರ ಬಗ್ಗೆ ಅವ್ರು ಬಹಳ ಚಂದ ಹೇಳ್ತಾರ. ನಾನು ಅಲ್ಲಿ ಒಳಗಡೆ ಹೋದಾಗ ನೋಡಿದೆ, ಎಲ್ಲಾರನ್ನೂ ನೋಡಿದೆ, ಆದ್ರೆ ಗೆಲ್ಲುವ ತೇಜಸ್ ಇರುವುದು ಗಿಲ್ಲಿಯಲ್ಲಿ ಮಾತ್ರ. ಗಿಲ್ಲಿ ಎಷ್ಟು ಸಿಂಪಲ್ ಆಗಿರ್ತಾನಂದ್ರ, ಯಾರೇನಾರ ಅಂದ್ಕೊಳ್ಳಲ್ರಕ್ಕ, ಯಾರು ಹೆಂಗಾರ ಇರಲ್ರಕ್ಕ, ನಾನು ಮಾತ್ರ ಹಿಂಗೆ ಇರ್ತೀನಿ ಅಂತ ತಿಳ್ಕೊಂಡು ಆರಾಮ್ ಸರಿಯಾಗಿ ಮನೆಯೊಳಗೆ ಎಲ್ರು ಹೇಗಿರ್ತಾರ ಅದೇ ರೀತಿ ಇರ್ತಾರ. ಆದರೆ ಗೆಲ್ಲುವ ತೇಜಸ್ಸು ಅವ್ರ ಮುಖದ ಮೇಲೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅವರೇ ಗೆಲ್ತಾರ, ಅವರೇ ಗೆಲ್ಲಬೇಕು ಅನ್ನುವಂತ ಮಾತನ್ನು ಹೇಳಿದ್ರು ಅವರು. ಇದನ್ನು ಕೇಳಿ ನನ್ನ ಮನಸ್ಸು ತುಂಬಿ ಬಂದ್ಬಿಡ್ತು. ನನಗೆ ತಡ್ಕೊಳ್ಳಿಕ್ ಆಗ್ಲಿಲ್ಲ. ಯಾವುದೇ ಒಂದು ಒಳ್ಳೆಯದನ್ನ ನೋಡಿದಾಗ ನಾವು ಅವ್ರಿಗೆ ಪ್ರಶಂಸನೀಯ ಮಾಡ್ಬೇಕು. ಯಾಕಂತಂದ್ರೆ ನಾವು ಕೃತಜ್ಞರಾಗಬಾರ್ದು. ಈ ಸಂದರ್ಭದಲ್ಲಿ ಹೇಳಿದ್ದಲ್ಲ, ವಿಶ್ವವಾಣಿಯ ಇವರು ನಮ್ಮ ಸ್ಪೀಕರು ಬಹಳ ಚೆನ್ನಾಗಿ ಸಂದರ್ಶನವನ್ನು ಮಾಡ್ತಾರ, ಬಹಳ ಚೆನ್ನಾಗಿ ಮಾತನಾಡ್ತಾರ. ಅವ್ರ ವಿಡಿಯೋಗಳನ್ನು ಎಲ್ಲಾನು ನಾನು ತಪ್ಪದೆ ನೋಡ್ತೀನಿ, ಸಬ್ಸ್ಕ್ರೈಬ್ ಕೂಡ ಆಗಿದ್ದೀನಿ ನಾನು. ಯಾಕಂದ್ರೆ ಒಳ್ಳೆಯದನ್ನ ನಾವು ಸ್ವಾಗತ ಮಾಡ್ಬೇಕ್ರಿ, ಒಳ್ಳೆಯದನ್ನ ಪ್ರೀತಿಸ್ಬೇಕ್ರಿ. ಯಾಕಂದ್ರೆ ಒಳ್ಳೆಯದು ಸಿಗುವುದೇ ಅಪರೂಪ. ಇವತ್ತಿನ ಕಾಲಮಾನದಲ್ಲಿ ಒಳ್ಳೆಯದು ಸಿಗುವುದು ಅಪರೂಪ. ಅದಕ್ಕೋಸ್ಕರವೇ ನಮ್ಮ ಸಿಂಪ್ಲಿಸಿಟಿ ಕಿಂಗ್, ಸರಳತೆಯ ರಾಜ ಗಿಲ್ಲಿ ಅವರು ಜನರ ಮನಸ್ಸನ್ನು ಯಾಕೆ ಗೆದ್ದಾರಂದ್ರೆ, ಅವರು ಸಿಂಪಲ್ ಆಗಿರುವುದು, ಅವರು ಸಹಜವಾಗಿರುವುದು, ಅವರು ಕೊಟ್ಟ ಮಾತನ್ನ ಕೊನೆಯವರೆಗೂ ತಪ್ಪದೆ ಪಾಲಿಸುವುದು, ಈ ಎಲ್ಲಾ ಒಳ್ಳೆಯ ಗುಣಲಕ್ಷಣಗಳು ಜೊತೆಗೆ ಉತ್ತಮವಾದಂತಹ ಮಾತುಗಾರ, ಉತ್ತಮವಾದಂತಹ ನಟನೆ, ಉತ್ತಮವಾದಂತಹ ಡಾನ್ಸು, ಇನ್ನ ಏನ್ ಬೇಕ್ರಿ? ಉತ್ತಮವಾದಂತಹ ಕವಿ, ರೈಟರು. ಅದಕ್ಕೆ ನಮ್ಮ ಗಿಲ್ಲಿಯವರು ಸ್ನೇಹಿತರು ಒಂದು ಮಾತು ಹೇಳ್ತಾರ, ಅವನಿಗೆ ಮೈಕ್ ಇದ್ರೇನು, ಮೈಕ್ ಇರ್ಲಿಕ್ಕಂದ್ರೇನು, ಸಹಜವಾಗಿದ್ದಾಗೂ ಕೂಡ ಅವನು ಹಾಗೆ ನಗೆ ಚಟಾಕಿಗಳನ್ನ
ಅವಾಗವಾಗ ಅವ ಹಾಕ್ತಾನೆ ಇರ್ತಾನ. ಎಷ್ಟೋ ಸಾರಿ ಪಾರ್ಟಿ ಮಾಡುವಾಗ ನಿಮ್ಮ ಒಂದು ಅತ್ಯಂತ ಸರಳವಾದಂತ ಹತ್ತಿರವಾದಂತ ಅನುಭವವನ್ನು ಹೇಳ್ಕೊಡ್ರಿ ಅಂದಾಗ ನಾವ್ ಅಕಸ್ಮಾತ್ ಏನಾದ್ರೂ ಪಾರ್ಟಿ ಅದು ಮಾಡ್ತಾ ಇದ್ರೆ ಯಾರಿಗಾದ್ರೂ ಒಬ್ರಿಗೆ ಬಹಳ ನಶೆ ಆಗಿತ್ತಂದ್ರ ಅವನಿಗೆ ನೋಡು ಬಹಳ ನಶೆ ಆಗಿದೆ, PT ಉಷಾ ಆಗ್ಯಾನಂತ ಹುಡುಗಾಟಿಗೆ ಮಾಡ್ತಾ ಇರ್ತಾರಂತ. ಅಂತ ಸಂದರ್ಭಗಳಲ್ಲೂ ಕೂಡ ಆ ಒಂದು ಹಾಸ್ಯಮಯವಾಗಿರುವಂತಹ ಶಕ್ತಿ, ಸಹಜವಾಗಿರುವಂತಹ ಶಕ್ತಿ ನಮ್ಮ ಗಿಲ್ಲಿ ನಟ ಅವರಿಗೆ ಐತೆ, ನಮ್ಮ ಸಿಂಪ್ಲಿಸಿಟಿ ಕಿಂಗ್ ಅವರಿಗೆ ಐತೆ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ನಮ್ಮ ಕಮೆಂಟ್ ಬಾಕ್ಸ್ ನೊಳಗೆ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.